ಒಳ್ಳೆ ಅಭಿಪ್ರಾಯ ಇರೋದಿಲ್ಲ. ಅದೇ ಬೆಳ್ಕೊಳ್ತಾ ಹೋಗುತ್ತೆ. ಹುಡುಗಿಗೂ ಅಷ್ಟೇ. ಸೊ ಹುಡುಗರು ತುಂಬ ಹುಷಾರಾಗಿ ಹೊಸ ಸಂಬಂಧಗಳನ್ನು ಒಪ್ಕೊಬೇಕು. ಎಲ್ಲರಿಗೂ ನಮಸ್ಕಾರ. ಅರೇಂಜ್ ಮ್ಯಾರೇಜ್ ಆದರೂ ಸೇಫಾಗಿ ಒಳ್ಳೆಯ ಇಬ್ಬರು ಒಳ್ಳೆ ಭಾವನೆಗಳನ್ನೇ ಏನಂತೀರ, ಹುಡುಗ ಹುಡುಗಿಗೆ ಹೆದರಬೇಕು ಅಂತ ಇಲ್ಲ, ಹುಡುಗಿನೂ ಹುಡುಗಂಗೆ ಹೆದರಬೇಕು ಅನ್ನೋದಿಲ್ಲ. ಸೊ ಯಾವುದೋ ಒಂದು ಸಂಬಂಧದಲ್ಲಿ ಭಯ, ಕೋಪ, ದ್ವೇಷ ಮತ್ತು ಅಸೂಯೆ, ಜೆಲಸ್ ಅಂತಾರಲ್ಲ, ಆ ಕೆಟ್ಟ ಎಮೋಷನ್ಗಳಿಗೆ ಸಂಬಂಧದಲ್ಲಿ ಆದಷ್ಟು ಇರಲೇಬಾರ್ದು. ಅಂದರೆ ಸಂಬಂಧಗಳೇ ಇದಾಗಲ್ಲ. ಎಷ್ಟು ಅದೊಂದು ಹೇಳ್ತಾರಲ್ಲ, ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಇರಬೇಕು, ಅಡ್ಜಸ್ಟ್ಮೆಂಟೇ ಜೀವನ ಆಗಬಾರ್ದು. ಸೊ ನಿಮಗೆ ಒಂದು ಲಿಮಿಟ್ ಇಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಸಂಬಂಧ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಾಗತ್ತೆ. ಒಂದು ಹೇಳ್ತೀನಿ, ಯಾವ ಒಂದು ಸಂಬಂಧ ಇದಾದ್ರೂ ಈಗ ನಾನು ನನ್ನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ನನ್ನ ಸಂಬಂಧಗಳು ಚೆನ್ನಾಗಿರುತ್ತೆ. ಅದು ಹುಡುಗನ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೊಬೇಕು. ಹುಡುಗಿ ಯಾರೇ ಆದರೂ ತಮ್ಮನ್ನು ತಾವು ನಿಯಂತ್ರಣದಲ್ಲಿಟ್ಕೊಳೋ ಪ್ರಯತ್ನನೇ ನಿರಂತರವಾಗಿ ಮಾಡಬೇಕು. ಇನ್ನೊಬ್ಬರನ್ನ ನಿಯಂತ್ರಣ ಮಾಡೋಕ್ಕೆ ಹೋದರೆ ಸಂಬಂಧ ನಿಧಾನವಾಗಿ ವೀಕ್ ಆಗ್ತಾ ಬರುತ್ತೆ. ಯಾರು ಇನ್ನೊಬ್ಬರು ಕಂಟ್ರೋಲ್ ಮಾಡೋದನ್ನು ಇಷ್ಟಪಡಲ್ಲ.